ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನು ಇವತ್ತಿನ ದಿನ ವಿಶೇಷವಾಗಿ ಕೆಲವೊಂದು ಪುಟ್ಟ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದು ಯಾವೊಂದು ವಿಷಯಕ್ಕೆ ಅಂದರೆ ಸ್ನೇಹಿತರೆ, ಇವತ್ತಿನ ದಿನದಲ್ಲಿ ವಿಶೇಷವಾಗಿ ನಾವು ವ್ರತ ಪೂಜೆಗಳನ್ನು ಮಾಡೋವಂಥದ್ದು ಕ್ರಮಬದ್ಧತೆ ದಿನಾಗಲೂ ಇದ್ದೇ ಇರುತ್ತೆ. ಆದರೆ ವಿಶೇಷವಾಗಿ ವ್ರತ ಪೂಜೆಗಳನ್ನು ಮಾಡೋವಂಥ ಸಂದರ್ಭದಲ್ಲಿ ನಾವು ಮಾಡ್ಕೊಳ್ಬಾರ್ದಂಥ ಕೆಲವೊಂದು ತಪ್ಪುಗಳನ್ನು ನಾವು ತಿಳಿಸೋವಂಥ ಪ್ರಯತ್ನ ಪಡ್ತಾ ಇದ್ದೀನಿ. ಯಾಕಂದರೆ ವೈಕುಂಠ ಏಕಾದಶಿ ದಿನದಂದು ನೀವು ಇಂಥ ತಪ್ಪುಗಳನ್ನು ಸರ್ವೇ ಸಾಮಾನ್ಯವಾಗಿ ಸಣ್ಣ ತಪ್ಪುಗಳು, ಆದರೆ ಇದನ್ನು ಖಂಡಿತವಾಗ್ಲೂ ನಿರ್ಲಕ್ಷ್ಯ ಮಾಡ್ದಲೇ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಮಾಡಿದಂಥ ಈ ಸಣ್ಣ ತಪ್ಪುಗಳು ನಿಮ್ಮ ಪರಿಪೂರ್ಣವಾಗಿ ವಿಷ್ಣುವಿನಿಂದ ಬಂದಂತಹ ಆಶೀರ್ವಾದ ನೀವು ಪಡ್ಕೊಂಡಿದ್ದಿತ್ತು ದೇವಸ್ಥಾನದ ಎದುರಲ್ಲಿ ದೇವರ ಎದುರಿಗೆ ಪಡ್ಕೊಂಡಂಥ ಆಶೀರ್ವಾದ ಮನೆಗೆ ಬರೋ ಅಷ್ಟರಲ್ಲಿ ಆ ಆಶೀರ್ವಾದ ಪರಿಪೂರ್ಣವಾಗಿ ದೂರ ಆಗುವಂಥದ್ದನ್ನು ನಿಮ್ಮ ಕೈಯಾರೆ ನೀವು ಮಾಡ್ಕೊಳ್ಳೋವಂಥ ಪ್ರಯತ್ನನ ಖಂಡಿತವಾಗ್ಲೂ ಮಾಡ್ಕೊಬೇಡಿ. ಏನಪ್ಪ ಅದು ಅಂದರೆ, ನೀವು ವೈಕುಂಠ ಏಕಾದಶಿ ದಿನದಂದು ಯಾವುದೋ ಒಂದು ದೇವಸ್ಥಾನಕ್ಕೆ ನೀವು ಹೋಗಿ ಪರಿಪೂರ್ಣವಾಗಿ ವಿಷ್ಣು ಮತ್ತು ನಾರಾಯಣನ ಮಹಾಲಕ್ಷ್ಮಿನ ನೀವು ಅನುಗ್ರಹ ಪಡ್ಕೊಂಡಿದ್ದ ನಂತರನೇ ಎಲ್ಲಾದರೂ ನೀವು ಹೋಗಿದ್ದ ತಕ್ಷಣ ಕೈ ತೊಳೆಯೋ ಅಂಥದ್ದು, ಅಂದರೆ ದೇವರ ದರ್ಶನ ಮಾಡಿದ ನಂತರ ಅಥವಾ ದೇವರ ಆಶೀರ್ವಾದ ಪಡ್ಕೊಂಡಿದ್ದ ತಕ್ಷಣ ಕೈಯಲ್ಲಿ ಏನೋ ಇದೆ ಅಥವಾ ಕೈ ಕೊಳೆ ಆಗಿದೆ ಅಥವಾ ಕೈ ಇನ್ನೇನೋ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲೇ ಎಲ್ಲಾದ್ರೂ ದರ್ಶನ ಮಾಡಿದಿಂದಲೇ ಕೈ ತೊಳೆಯೋ ಅಂಥದ್ದು, ಕಾಲು ತೊಳ್ಕೊಳ್ಳೋ ಅಂಥದ್ದನ್ನು ನೀವು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ನೀವು ಪಡೆದಂಥ ದೇವರ ಅನುಗ್ರಹ ಆ ನೀರಿನಲ್ಲಿ ಹೇಗೆ ತೊಳೆದಾಗ ಅದು ಹೆಂಗೆ ಹರಿದು ಹೋಗುತ್ತೋ ಆ ರೀತಿ ನೀವು ಪಡೆದಂಥ ಆಶೀರ್ವಾದ ಧನಾತ್ಮಕ ಶಕ್ತಿ ಆ ನೀರಿನ ಮುಖಾಂತರ ಹರಿದು ಹೋಗುವಂಥದ್ದಾಗುತ್ತೆ. ಇದನ್ನು ನೀವು ಗಮನದಲ್ಲಿಟ್ಕೊಂಡು ಖಂಡಿತವಾಗ್ಲೂ ದೇವರ ದರ್ಶನಕ್ಕೆ ಹೋಗುವಾಗ ಮುಂಚಿತವಾಗಿ ಒಂದು ಟವಲ್ಲೋ ಅಥವಾ ಒಂದು ಖರ್ಚಿಪೋ ಅಥವಾ ಒಂದು ಟಿಶ್ಯೂ ಪೇಪರನ್ನು ನೀವು ನಿಮ್ಮ ಕೈಯಲ್ಲಿ ಇಟ್ಕೊಳ್ಳೋ ಅಂಥದ್ದನ್ನು ಅಥವಾ ನಿಮ್ಮ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಳ್ಳೋ ಅಂಥದ್ದನ್ನು ನೀವು ಮಾಡಿ. ಯಾಕಂದರೆ ಏನೋ ತಿನ್ನಬೇಕಾಗಿರುತ್ತೆ ಅಥವಾ ಪ್ರಸಾದ ಕೊಟ್ಟಿರ್ತಾರೆ, ಅದನ್ನೇ ನೀವು ಇಟ್ಕೊಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಒಂದು ಚಿಕ್ಕದೊಂದು ಬಾಕ್ಸನ್ನು ಇಟ್ಕೊಂಡೋಗಿ, ಇಲ್ಲಾಂದರೆ ಒಂದು ಟಿಶ್ಯೂ ಪೇಪರ್ ಇಟ್ಕೊಂಡೋಗಿ, ಇಲ್ಲಾಂದರೆ ಒಂದು ಖರ್ಚಿಪ್ ಇಟ್ಕೊಂಡೋಗಿ, ಆವಾಗ ನೀವು ನಿಮಗೆ ಕೈಯನ್ನು ಒರೆಸ್ಕೊಳ್ಳೇಬೇಕು ಅಂದಾಗ ಆ ಖರ್ಚಿಪ್ ಸಹಾಯದಿಂದ ಅಥವಾ ಒಂದು ಟವಲ್ ಸಹಾಯದಿಂದ ಅಥವಾ ಒಂದು ಟಿಶ್ಯೂ ಪೇಪರ್ ಸಹಾಯದಿಂದ ಕೈಯನ್ನು ಒರೆಸ್ಕೊಳ್ಳೋ ಅಂಥದ್ದನ್ನು ಮಾಡಿ. ಸಾಧ್ಯವಾದಷ್ಟು ನೀವು ಅವತ್ತಿನ ದಿನ ವಿಶೇಷವಾಗಿ ವೈಕುಂಠ ಏಕಾದಶಿ ದಿನಗಳಲ್ಲಿ ವಿಶೇಷವಾಗಿ ವಿಷ್ಣುವಿನ ಅನುಗ್ರಹ ಪಡೆಯುವಂಥ ಸಂದರ್ಭದಲ್ಲಿ ನೀವು ಯಾವಾಗಲೂ ಅಷ್ಟೇನೆ ನಾವು ಧನಾತ್ಮಕ ಶಕ್ತಿ ಅನ್ನೋದು ನಮ್ಮ ಜೊತೆ ಯಾವಾಗಲೂ ಇರಬೇಕು ಅಂತ ಬಯಸೋ ಅಂಥವ್ರು, ನೀವು ಆಶೀರ್ವಾದ ಪಡಿಬೇಕು ಅನ್ನೋ ಹಂಬಲ ಇರೋವಂಥವ್ರು ಈ ಟಿಪ್ಸನ್ನ ಖಂಡಿತವಾಗ್ಲೂ ಫಾಲೋ ಮಾಡಿ. ಯಾಕಂದರೆ ನಮಗೆ ಕಷ್ಟಪಟ್ಟು ಅದರಲ್ಲೂ ವಿಶೇಷವಾಗಿ ಅವತ್ತಿನ ದಿನ ಸ್ವರ್ಗದ ಬಾಗಿಲನ್ನು ತೆಗೆದಿರುವಂತಹ ವಿಷ್ಣು ದೇವರ ದರ್ಶನ ಮಾಡಿದಾಗ ನಮ್ಮ ಪಾಪಕರ್ಮಗಳೆಲ್ಲ ಕಳೆದೋಗಿರುತ್ತೆ. ಅಂಥ ಪುಣ್ಯನ ನಾವು ಸಂಪಾದನೆ ಮಾಡಿದಾಗ ಅದನ್ನು ಅರ್ಧ ಕ್ಷಣಕ್ಕೆ ನಾವು ಬಿಟ್ಟು ಬರೋ ಅಂಥದ್ದನ್ನು ಮಾಡಬೇಡಿ. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ, ವಿಶೇಷವಾಗಿ ಅವತ್ತಿನ ದಿನ ವೈಕುಂಠ ಏಕಾದಶಿ ದಿನ ನೀವೇನಾದರೂ ದೀಪಗಳನ್ನು ಹಚ್ಚೋವಂಥ ವ್ಯವಸ್ಥೆ, ಅಂದರೆ ನಮಗೆ ಒಳ್ಳೆಯದಾಗಲಿ ಅಂತ ಕೆಲವೊಬ್ಬರು ಸಂಕಲ್ಪ ಮಾಡಿ ನಮಗೆ ಇಂಥದ್ದೇ ಒಳ್ಳೆಯದಾಗಬೇಕು ಅಂತ ದೀಪಗಳನ್ನು ಹಚ್ಚೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡ್ತಾರೆ. ಅಂಥವರು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ದೀಪಗಳನ್ನು ಹಚ್ಚೋ ಅಂಥವ್ರು, ಅದು ಮಣ್ಣಿನ ದೀಪ ಆಗಿರ್ಬೋದು, ಪಂಚಲೋಹದ ದೀಪ ಆಗಿರ್ಬೋದು, ಅಥವಾ ನಿಮ್ಮ ಮನೆಗಳಲ್ಲಿ ಹಚ್ಚೋಂಥ ದೀಪಗಳಾಗಿರ್ಬೋದು, ಯಾವುದೇ ದೀಪಗಳನ್ನು ನೀವು ಹಚ್ಚೋ ಅಂಥವ್ರು ಖಂಡಿತವಾಗ್ಲೂ ನೆಲದ ಮೇಲೆ ದೀಪಗಳನ್ನು ಇಟ್ಟು ದೇವತಾ ಆರಾಧನೆನ ಮಾಡೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡಬೇಡಿ. ಆ ರೀತಿ ಮಾಡೋದ್ರಿಂದ ನೀವು ಮಾಡಿದಂಥ ಪೂಜೆಯ ಪ್ರತಿಫಲ ಖಂಡಿತವಾಗ್ಲೂ ಸಿಗೋದಿಲ್ಲ. ಯಾವುದೇ ಒಂದು ದೀಪಗಳನ್ನು ಹಚ್ಚುವಾಗ
ನೀವು ಬಾಳೆ ಎಲೆ ಅಥವಾ ಅರಳಿ ಎಲೆ ಅಥವಾ ಒಂದು ಅಡಿಕೆ ಪಟ್ಟಿಯ ಎಲೆಯ ಮೇಲೆ ದೀಪಗಳನ್ನು ಇಟ್ಟು ಹಚ್ಚೋ ಅಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಇನ್ನು ನೀವು ವೈಕುಂಠ ಏಕಾದಶಿ ದಿನದಂದು ವಿಶೇಷವಾಗಿ ದೀಪಗಳನ್ನು ಹಚ್ಚೋವಂಥವ್ರು ಒಂಟಿ ಬತ್ತಿಗಳನ್ನು ಹಾಕಿ ದೀಪಗಳನ್ನು ಹಚ್ಚೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡಬೇಡಿ. ಯಾಕಂದರೆ ಜೋಡಿ ದೀಪಗಳನ್ನು ಅಂದರೆ ಒಂದು ದೀಪನ ನೀವು ತಗೊಂಡಾಗ ಆ ಒಂಟಿ ದೀಪಗಳನ್ನು ಸಹ ಹಚ್ಚಬಾರ್ದು ಅಂತಾರೆ. ಅದಕ್ಕೆ ನೀವು 2 ಮಣ್ಣಿನ ದೀಪಗಳು ಒಟ್ಟು 4 ದೀಪಗಳನ್ನು ತಗೊಂಡು ಹಣತೆಗಳನ್ನು ತಗೊಂಡು ಆ ಹಣತೆಯ ಒಳಗಡೆ 2 ದೀಪ ಅಂದರೆ ಒಂದರ ಮೇಲೊಂದು ಇನ್ನೊಂದು ದೀಪನ ಅಂದರೆ ಹಣತೆನ ಇಟ್ಟು ಅದಕ್ಕೆ ನೀವು 2 ಜೋಡಿ ಬತ್ತಿಗಳನ್ನು ನೀವು ಹಾಕಬೇಕಾಗುತ್ತೆ. ಯಾಕಂದರೆ ಜೋಡಿ ಬತ್ತಿಗಳು ಬಂದು ಲಕ್ಷ್ಮೀ ನಾರಾಯಣರ ಸಂಕೇತ ಆಗಿರ್ತಾರೆ. ಅಂದರೆ ಗಂಡ ಹೆಂಡತಿಯ ಸಂಕೇತ ಆಗಿರುತ್ತೆ ಅಥವಾ ಶಿವಪಾರ್ವತಿಯ ಅಂಶ ಆಗಿರುತ್ತೆ. ಆ ರೀತಿ ನೀವು ಜೋಡಿ ಬತ್ತಿಗಳನ್ನು ಹಾಕಿ ನೀವು ದೀಪನ ಹಚ್ಚಿಡೋ ಅಂಥದ್ದನ್ನು ನೀವು ನಾಳೆ ದಿನ ಅಂದರೆ ವೈಕುಂಠ ಏಕಾದಶಿ ದಿನ ನೀವು ಮಾಡಬೇಕಾಗುತ್ತೆ. ಇನ್ನು ನೀವು ದೀಪಗಳಿಗೆ ಯಾವಾಗಲೂ ಅಷ್ಟೇ ದೂರ ಇಡಬೇಕು. ಅಂದರೆ ವಿಗ್ರಹದ ಮುಂದೆ ನೀವು ದೀಪಗಳನ್ನು ಇಟ್ಟಾಗ ದೀಪಗಳ ಪ್ರಕಾಶಮಾನವಾದ ಬೆಳಕು ದೇವರಿಗೆ ಮುಖಕ್ಕೆ ನೀವು ಇಟ್ಟಾಗ ಅಲ್ಲಿ ದೇವತೆಗಳಿಗೆ ತುಂಬ ತೊಂದರೆ ಆಗುತ್ತೆ. ಅಂದರೆ ಅವರ ಪಾರದರ್ಶಕತೆಯಿಂದ ಉಂಟಾಗ್ತಿರೋ ಅಂತಹ ಯೂನಿವರ್ಸಿಂದ ಬರ್ತಾ ಇರೋಂಥ ತರಂಗಗಳು ನಮಗೆ ತೊಂದರೆ ಕೊಡೋ ಅಂಥದ್ದಾಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ದೀಪಗಳನ್ನು ದೇವರ ಮುಂಭಾಗ ಸ್ವಲ್ಪ ಬಿಟ್ಟು ತದನಂತರ ದೀಪಗಳನ್ನು ಇಡೋ ಅಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಯಾಕಂದರೆ ದೇವಸ್ಥಾನಗಳಲ್ಲಿ ನಾವು ಮಾಡುವಂಥ ಸಣ್ಣ ಪುಟ್ಟ ತಪ್ಪುಗಳು ನಮ್ಮ ಜೀವನದಲ್ಲಿ ನಾವು ಪಡ್ಕೊಂಬಂದಂಥ ಪುಣ್ಯಗಳು ಅಲ್ಲಿ ಸಿಕ್ಕಿ ಒಂದು ಕ್ಷಣ ಇನ್ನೊಂದು ಕ್ಷಣಕ್ಕೆ ಮಾಯ ಆಗುವಂಥದ್ದು ನಾವೇ ನಮ್ಮ ಕೈಯಾರ ಮಾಡ್ಕೊಳ್ಳೋ ಅಂಥದ್ದಾಗುತ್ತಿರುತ್ತೆ. ಅದಕ್ಕೋಸ್ಕರ ನೀವು ಇದ್ರ ಕಡೆ ಗಮನ ಹರಿಸಿ. ಅದಾದಮೇಲೆ ನೀವು ದೇವಸ್ಥಾನಗಳಿಗೆ ಹೋಗುವಾಗ ಪರಿಪೂರ್ಣವಾಗಿ ನೀವು ಒಳ್ಳೆ ದೃಢ ಮನಸ್ಸಿನಿಂದ ಹೋಗಿ. ಯಾಕಂದರೆ ನೀವು ದೇವಸ್ಥಾನಗಳಿಗೆ ಹೋಗಿ ನನಗೆ ನಾಳೆ ದರ್ಶನ ಮಾಡಬೇಕು ಅನ್ನೋ ಉದ್ದೇಶದಿಂದ ರಾತ್ರಿಯೆಲ್ಲ ನಿದ್ದೆಗೆಟ್ಟು ಅಲ್ಲಿ ಹೋಗ್ಬಿಟ್ಟು ನೀವು ಸ್ನಾನ ಮಾಡದೆ ಅಥವಾ ನೀವು ಹೆಂಗೊಂದ್ರಂಗೆ ದೇವಸ್ಥಾನಗಳಿಗೆ ಹೋಗಿ ತೂಗುಡಿಸ್ಕೊಂಡು ನಿಂತ್ಕೊಂಡು ಆಕಳಿಸ್ಕೊಂಡು ಖಂಡಿತವಾಗ್ಲೂ ನಿಂತ್ಕೊಂಬೇಡಿ. ಯಾಕಂದರೆ ಅಲ್ಲಿ ವಿಷ್ಣು ದೇವರು ನಮಗೋಸ್ಕರ ಸ್ವರ್ಗದ ಬಾಗಿಲನ್ನು ತೆಗೆದು ನಮ್ಮ ಪಾಪಕರ್ಮಗಳನ್ನು ಕಡಿಮೆ ಮಾಡಿ ನಮಗೆ ಮೋಕ್ಷ ಪ್ರಾಪ್ತಿ ಮಾಡೋದಕ್ಕೆ ಕಾಯ್ತಾ ಇರೋಂಥ ಸಂದರ್ಭಗಳಲ್ಲಿ ನಾವು ಸೋಮಾರಿಗಳ ಥರ ನಿದ್ದೆ ಮಾಡಿಕೊಂಡು ಆಕಳಿಕೆ ಮಾಡಿಕೊಂಡು ಅಥವಾ ಬೇಜವಾಬ್ದಾರಿತನದಿಂದ ನಾವು ಅಲ್ಲಿ ದೇವರಿಗೆ ದರ್ಶನ ಮಾಡೋದು ಬದಲು ನಿಂತ್ಕೊಂಡು ಮಾತಾಡಿಕೊಂಡು ಆ ರೀತಿಯೆಲ್ಲ ನಾವು ಅವತ್ತಿನ ದಿನ ಮಾಡಬಾರ್ದು. ನಾವು ಸರತಿ ಸಾಲಲ್ಲಿ ಹೋಗ್ತಾ ಇದ್ದೀವಿ ಅಂದಾಗ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಲ್ಲಿ ವಿಷ್ಣು ಸಹಸ್ರನಾಮನ ನೀವು ಹೇಳ್ಕೊಳ್ಳೋ ಅಂಥದ್ದು ಅಥವಾ ಓಂ ಕೃಷ್ಣಾಯ ವಾಸುದೇವಾಯ ಅಂತ ಹೇಳ್ಕೊಬೋದು. ಅಕಸ್ಮಾತ್ ನಿಮ್ಗೆ ಅದು ಬರ್ತಿಲ್ಲ ಅಂದರೆ ನಿಮಗೆ ಇನ್ನೇನಾದರೂ ಹೇಳ್ಕೊಬೇಕು ಅಂದರೆ ಓಂ ವಿಷ್ಣುವೇ ನಮಃ ಅಂತ ನೀವು ಹೇಳ್ಕೊಳ್ಳೋ ಅಂಥದ್ದು. ನಿಮಗೆ ಯಾವ ವಿಷ್ಣುನೂ ಬರಲಿಲ್ಲ ಅಂದರೆ ಶ್ರೀನಿವಾಸ ಅಂತ ಹೇಳ್ಕೊಬೋದು, ರಂಗ ಅಂತ ಹೇಳ್ಕೊಬೋದು. ನಿಮಗೆ ಯಾವ ವಿಷ್ಣುವಿನ ನಾಮಾವಳಿಗಳು ಬರುತ್ತೋ ಆ ನಾಮಾವಳಿಗಳನ್ನು ನೀವು ಹೇಳ್ಕೊಂಡು ಸರತಿ ಸಾಲಲ್ಲಿ ನೀವು ದರ್ಶನ ಮಾಡೋ ಅಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಇನ್ನು ನೀವು ಯಾವಾಗಲೂ ಅಷ್ಟೇ ನೀವು ಯಾವುದೇ ಒಂದು ದೇವರ ಪೂಜೆಗಳನ್ನು ಅಕಸ್ಮಾತು ವೈಕುಂಠ ಏಕಾದಶಿ ದಿನದಂದು ನೀವು ನಿಮ್ಮ ಮನೆಗಳಲ್ಲಿ ವ್ರತಗಳನ್ನು ಮಾಡ್ತಾ ಇರೋವಂಥವ್ರು ಅಲ್ಲಿ ಅವತ್ತಿನ ದಿನ ಮನೇನ ಯಾವಾಗಲೂ ಕತ್ತಲೆಯಾಗಿ ಇಡಬೇಡಿ. ಯಾಕಂದರೆ ಅವತ್ತಿನ ದಿನ ನೀವು ಮನೆಯಲ್ಲಿ ನೀವು ಕತ್ತಲಾಗಿ ಇಟ್ಟಾಗ ನಿಮ್ಮ ಜೀವನ ಪೂರ್ತಿ ನೀವು ಕತ್ತಲಲ್ಲೇ ಇದ್ದಂತೆ ಭಾಸ ಆಗುತ್ತೆ. ಯಾವುದೋ ಒಂದು ಹಿಡಿದಂಥ ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋದಿರ್ಬೋದು ಅಥವಾ ನಿಂತು ಹೋಗೋವಂಥದ್ದಾಗ್ಬೋದು, ಅನಾರೋಗ್ಯ ಸಮಸ್ಯೆ ಕಾಡೋವಂಥದ್ದಿರ್ಬೋದು ಅಥವಾ ಸಾಲ ಸೋಲ ಹೆಚ್ಚಾಗೋವಂಥದ್ದಾಗ್ಬೋದು. ಅದಕ್ಕೋಸ್ಕರ ನೀವು ಅವತ್ತಿನ ದಿನ ವಿಶೇಷವಾಗಿ ಮನೆಯಲ್ಲಿ 2 ತುಪ್ಪದ ದೀಪಗಳನ್ನಾದರೂ ಕನಿಷ್ಠ ಪಕ್ಷ ನೀವು 2 ದೀಪಗಳನ್ನಾದರೂ ಹಚ್ಚಿರಬೇಕು. ತುಪ್ಪದ ದೀಪ ಆಗಲಿಲ್ಲ ಅಂದ್ರೂ ಎಣ್ಣೆ ಹಾಕಿ ದೀಪಗಳನ್ನು ಹಚ್ಚೋವಂಥದ್ದು, ಬೆಣ್ಣೆ ಹಾಕಿ ದೀಪಗಳನ್ನು ಹಚ್ಚೋವಂಥದ್ದು, ಕೊಬ್ಬರಿ ಎಣ್ಣೆನ ಹಾಕಿ ದೀಪಗಳನ್ನು ಹಚ್ಚೋವಂಥದ್ದನ್ನು ಖಂಡಿತವಾಗ್ಲೂ ನೀವು ಮಾಡ್ಬೋದು. ಇನ್ನು ನೀವು ಊದುಬತ್ತಿಗಳಿಂದ ದೀಪಗಳಿಂದ ಹಚ್ಚಿಕೊಳ್ಳಬಾರ್ದು. ಅಂದರೆ ನೀವು ಏನಾದ್ರೂ ಅವತ್ತಿನ ದಿನ ವೈಕುಂಠ ಏಕಾದಶಿ ದಿನದಂದು ದೇವರಿಗೆ ಸಮರ್ಪಣೆ ಮಾಡುವಂಥ ದೀಪಗಳನ್ನು ನೀವು ಹಚ್ಚೋ ಅಂಥ ಸಂದರ್ಭದಲ್ಲಿ ಊದಿನ ಕಡ್ಡಿಗಳನ್ನು ಹಚ್ಚಿ ಅದರಿಂದ ದೀಪ ಹಚ್ಚೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡಬೇಡಿ. ನೀವು ಆ ರೀತಿ ಮಾಡಿದಾಗ ಅದು ನಿಮಗೆ ಪೂಜೆಯ ಪ್ರತಿಫಲ ಸಿಗೋದಿಲ್ಲ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಒಂದು ತುಳಸಿ ಕಡ್ಡಿನ ನೀವು ತಗೊಂಡು ಅದಕ್ಕೆ ನೀವು ಬತ್ತಿಗಳನ್ನು ಸುತ್ತಿ ಅದನ್ನು ಎಣ್ಣೆಯಲ್ಲಿ ನೆನೆಸಿ ಅಥವಾ ತುಪ್ಪ
ತುಪ್ಪದಲ್ಲಿ ನೆನೆಸಿ ಅದರಿಂದ ನೀವು ದೀಪನ ಹಚ್ಚಿಸ್ಕೊಂಡು ತದನಂತರ ಅದನ್ನು ದೀಪದ ಬತ್ತಿಗಳನ್ನು ಹಚ್ಚೋ ಅಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಯಾಕಂದರೆ ವಿಷ್ಣು ಬಂದು ತುಳಸಿ ಪ್ರಿಯರಾಗಿರೋದ್ರಿಂದ ತುಳಸಿಯ ಕಾಂಡಗಳಿಂದ ನೀವು ದೀಪಗಳನ್ನು ಹಚ್ಚಿದಾಗ ಮಾತ್ರ ನಿಮ್ಮ ಬೇಡಿಕೆಗಳು ಪರಿಪೂರ್ಣವಾಗಿ ನೆರವೇರೋ ಅಂಥದ್ದು ಆಗುತ್ತೆ. ಅಕಸ್ಮಾತ್ ನೀವು ದೀಪಗಳನ್ನು ಹಚ್ಚುವಾಗ ಅಪ್ಪಿತಪ್ಪಿ ಕೂಡ ವೈಕುಂಠ ಏಕಾದಶಿ ದಿನದಲ್ಲಿ ವ್ರತ ಅಥವಾ ಪೂಜೆ ಸಂಕಲ್ಪಗಳನ್ನು ಮಾಡೋ ಅಂಥವ್ರು ಖಂಡಿತವಾಗ್ಲೂ ಎಣ್ಣೆಗಳನ್ನು ಚೆಲ್ಲಬೇಡಿ. ಯಾಕಂದರೆ ನೀವು ಎಣ್ಣೆಗಳನ್ನು ನೀವು ಎಷ್ಟು ದೀಪಗಳನ್ನು ಹಚ್ಚುವಾಗ ಚೆಲ್ಲೋ ಅಂಥದ್ದು ನೀವು ಮಾಡಿದಾಗ ನಿಮಗೆ ಸಾಲ ಸೋಲ ಅನ್ನೋದು ಜಾಸ್ತಿ ಆಗುತ್ತೆ. ನೀವು ಹಿಡಿದಂಥ ಕೆಲಸ ಕಾರ್ಯಗಳು ಪರಿಪೂರ್ಣ ಆಗೋದಿಲ್ಲ, ಅಪೂರ್ಣತೆ ಆಗಿಬಿಡುತ್ತೆ. ಅಥವಾ ನೀವು ಯಾವುದೋ ಒಂದು ಸಂಕಲ್ಪ ಇಟ್ಟಂಥ ಸಂಕಲ್ಪ ಪರಿಪೂರ್ಣವಾಗಿ ನೆರವೇರದಲೇ ಇರೋವಂಥದ್ದು ಆಗುತ್ತೆ. ಅದಕ್ಕೋಸ್ಕರ ನೀವು ವಿಶೇಷವಾಗಿ ದೀಪಗಳನ್ನು ಹಚ್ಚೋ ಅಂಥ ಸಂದರ್ಭದಲ್ಲಿ ಈ ಕ್ರಮಗಳನ್ನು ನೀವು ಅನುಸರಿಸಬೇಕು. ಯಾಕಂದರೆ ಅವತ್ತಿನ ದಿನ ವಿಶೇಷವಾಗಿ ಲಕ್ಷ್ಮಿಯ ಸಮೇತ ನಾರಾಯಣ ಜೊತೆಯಾಗಿ ನಮಗೆ ಮೋಕ್ಷ ಪ್ರಾಪ್ತಿ ಆಗೋದಕ್ಕೆ, ನಾವು ಮಾಡಿದಂಥ ಕರ್ಮಗಳನ್ನು ಕಳೆಯೋದಕ್ಕೆ ಸ್ವರ್ಗದಿಂದ ನಮಗೋಸ್ಕರ ಆಹ್ವಾನ ಕೊಟ್ಟು ಭಗವಂತ ನಮಗೆ ಆಶೀರ್ವಾದ ಮಾಡೋದಕ್ಕೆ ಬಂದಿರೋಂತಹ ವಿಷ್ಣು ದೇವರನ್ನು ನಾವು ದರ್ಶನ ಮಾಡುವಾಗ ಸಣ್ಣ ಪುಟ್ಟ ತಪ್ಪುಗಳು, ಇದು ಗೊತ್ತಿದ್ದು ಮಾಡ್ತೀವೋ ಗೊತ್ತಿಲ್ಲದಲ್ಲೇ ಮಾಡ್ತೀವೋ ಅದರ ಕಡೆ ನೀವು ಖಂಡಿತವಾಗ್ಲೂ ಗಮನ ಹರಿಸಿ. ಇನ್ನು ನೀವು ದೇವರ ದರ್ಶನಕ್ಕೆ ಹೋಗೋದಕ್ಕಿಂತ ಮುಂಚೆ ಖಂಡಿತವಾಗ್ಲೂ ನಿಮ್ಮ ಚಪ್ಪಲಿಗಳ ಮೇಲೆ ನಿಮಗೆ ನಿಗಾ ಇರಲಿ. ಯಾಕಂದರೆ ಚಪ್ಪಲಿಗಳನ್ನು ನೀವು ದಾಟುತ್ತಾ ಹೋಗೋವಂಥದ್ದು, ಅಂದರೆ ಎಷ್ಟೊಂದು ಜನ ಚಪ್ಪಲಿಗಳನ್ನು ಬಿಟ್ಟಿರ್ತಾರೆ. ಆ ಚಪ್ಪಲಿಗಳನ್ನು ತುಳಿದು ನೀವು ದೇವರ ದರ್ಶನಕ್ಕೆ ಹೋಗೋವಂಥದ್ದನ್ನು ಮಾಡಬೇಡಿ. ಯಾಕಂದರೆ ಎಷ್ಟೋ ಜನರ ಪಾಪಕರ್ಮಗಳು ನಮಗೂ ಕೂಡ ಅವರಲ್ಲಿರೋಂಥ ಯಾವುದೋ ಒಂದು ನ್ಯೂನತೆ ನಮಗೆ ಕಾಡೋವಂಥದ್ದಾಗ್ಬೋದು. ಯಾಕಂದರೆ ಯಾರಿಗೋ ಇರೋವಂಥ ಅನಾರೋಗ್ಯದ ಸಮಸ್ಯೆ ನಮಗೆ ಬರ್ಬೋದು, ಅಥವಾ ಯಾರದೋ ಒಂದು ಸಾಲದ ಸಮಸ್ಯೆ ಇದ್ದರೆ ಅದು ನಮಗೆ ಬರೋ ಅಂಥದ್ದಾಗ್ಬೋದು, ಅಥವಾ ನಮ್ಮ ಜೀವನದಲ್ಲಿ ಯಾರದೋ ಮನೆಯಲ್ಲಿ ನಕಾರಾತ್ಮಕತೆ ಅನ್ನೋದಿದ್ದಾಗ ಅದು ನಮಗೆ ಬರೋ ಅಂಥದ್ದಾಗುತ್ತೆ. ಅದಕ್ಕೋಸ್ಕರ ನೀವು ನಿಮ್ಮ ಚಪ್ಪಳೆಗಳನ್ನು ನೀವು ಎಲ್ಲಾದರೂ ಒಂದು ದೂರ ಆಗಿದ್ರೂ ಪರವಾಗಿಲ್ಲ, ನಡ್ಕೊಂಡು ಹೋದ್ರೂ ಪರವಾಗಿಲ್ಲ, ಕ್ಷೇಮವಾಗಿ ನಾವು ಹೋಗಿ ಲಾಭವಾಗಿ ಬರಬೇಕು ಅನ್ನೋ ಉದ್ದೇಶದಿಂದ ನಾವು ಹಾಕಿಕೊಂಡಿರೋಂಥ ಚಪ್ಪಳೆಗಳನ್ನು ಎಲ್ಲಾದರೂ ದೂರದಲ್ಲಿ ಬಿಟ್ಟು ದೇವರ ದರ್ಶನಕ್ಕೆ ಹೋಗುವಾಗ ಬರಿಗಾಲಲ್ಲಿ ನಡ್ಕೊಂಡು ಹೋಗಿ ದೇವರ ದರ್ಶನನ ಮಾಡೋ ಅಂಥದ್ದನ್ನು ನಾವು ಮಾಡಬೇಕಾಗುತ್ತೆ. ಚಪ್ಪಳೆಗಳನ್ನು ಅಪ್ಪಿತಪ್ಪಿ ಕೂಡ ತುಳಿಬೇಡಿ. ಅಕಸ್ಮಾತ್ ನಿಮ್ಮ ಚಪ್ಪಳೆಗಳು ಕಳೆದೋದ್ರೆ ಅದು ನಿಮ್ಮ ಕರ್ಮನ ಕಳೀತು ಅಂದ್ಕೊಳ್ಳಿ. ಬೇರೆಯವರ ಚಪ್ಪಳೆಗಳನ್ನು ಧರಿಸಿ ಮನೆಗೆ ವಾಪಸ್ ಬರಬೇಡಿ. ಬಂದ ತಕ್ಷಣ ಕಾಲನ್ನು ತೊಳಿಬೇಡಿ. ಬಂದು 1-2 ಅವರ್ ಆದ ನಂತರ ನೀವು ಕಾಲು ಕೈಗಳನ್ನು ತೊಳೆಯುವಂಥದ್ದನ್ನು ಮಾಡಿ ಅಂತ ತಿಳಿಸ್ಕೊಡ್ತಿದ್ದೀನಿ. ಸ್ನೇಹಿತರೆ, ನನಗೆ ಗೊತ್ತಿರೋಂಥ ಸಣ್ಣ ಪುಟ್ಟ ಮಾಹಿತಿಗಳು, ನಾನು ಬೇರೆಯವರಿಂದ ತಿಳಿದುಕೊಂಡಿರೋಂಥ ವಿಚಾರಗಳನ್ನು ನನಗೆ ಗೊತ್ತಿರೋ ರೀತಿಯಲ್ಲಿ ನಾನು ತಿಳಿಸ್ಕೊಡ್ತಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.